ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶರಣ್ಯ. ನಾನಿವತ್ತು ಗಣಪತಿ ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಗಣಪತಿ ಹಬ್ಬಕ್ಕೆ ಏನು ಸ್ಪೆಷಲ್ ಇಲ್ಲ. ನಾವು ಗಣಪತಿನ ಕೂರಿಸೋದಿಲ್ಲ. ನಮ್ಮ ಮನೆಯಲ್ಲಿ ಆವತ್ತಿನ ದಿನ ನಾವು ನವಗ್ರಹ ದಾನ ಮಾಡ್ತೀವಿ. ನವಗ್ರಹ ದಾನ ಮಾಡಿ ತೋಟಕ್ಕೆ ಎಡೆ ಇಡ್ತೀವಿ. ಮತ್ತು ತೋಟದಲ್ಲಿರೋ ಬಾವಿ, ಬೋರ್ವೆಲ್ ಎಲ್ಲದಕ್ಕೂ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ. ಈಗ ನಾವು ನವಗ್ರಹ ದಾನಕ್ಕೆ ಎಲ್ಲ ಅಣಿ ಮಾಡಿದ್ದಾಗಿದೆ. 9 ಥರದ ಧಾನ್ಯಗಳನ್ನು 9 ಜೊನ್ನೆಯಲ್ಲಿ ಇಟ್ಟು ಈ ಥರ ಪೂಜೆಗೆ ರೆಡಿ ಮಾಡಿದ್ದಾಗಿದೆ. ಹಾಗೆ ಇವತ್ತು ತೋಟಕ್ಕೆ ಎಡೆ ಇಡೋದ್ರಿಂದ ಸ್ವೀಟ್ ಕೂಡ ಮಾಡಿದ್ವಿ. ಇದು ಫಸ್ಟು ಹೆಸರು ಕಾಳು ಹಸಿ ಪಲಾರ. ನಾವಿವತ್ತು ಹೆಸರುಬೇಳೆ ಪಾಯಸ ಕೂಡ ಮಾಡಿದ್ವಿ. ಹೆಸರುಬೇಳೆ ಪಾಯಸ ಸ್ವಲ್ಪ ಯಾವತ್ತಿದ್ರೂ ತಿಳಿನೇ ಆಗುತ್ತೆ, ಹಾಗಾಗಿ ಸ್ವಲ್ಪ ಶಾವಿಗೆ ಕೂಡ ಹುರಿದು ಇಟ್ಟಿದ್ದೀವಿ. ಸೊ ಆಮೇಲೆ ಹಾಕ್ಕೋಬೇಕು ಅದನ್ನು. ಮತ್ತು ಅದಕ್ಕೆ ಅನ್ನ, ಸಾರು ಮತ್ತು ಹೆಸರು ಕಾಳು ಉಸ್ಲಿ ಕೂಡ ಮಾಡಿದ್ವಿ ಇವತ್ತು. ಈಗ ಪೂಜೆ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಗೆ ಭಿನ್ನದ ಐನಾರು ಅಂತ ಹೇಳಿ ಬರ್ತಾರೆ. ಪ್ರತಿ ವರ್ಷವೂ ಪ್ರತಿ ಹಬ್ಬಕ್ಕೂ ಬರ್ತಾರೆ ಇವರು. ಈಗ ಲಿಂಗು ಪೂಜೆ ಸ್ಟಾರ್ಟ್ ಆಗಿದೆ. ಲಿಂಗು ಪೂಜೆಗೆ ನನ್ನ ಹಸ್ಬೆಂಡ್ ಅವರ ಅಣ್ಣ, ಅತ್ತಿಗೆ ಇಬ್ಬರೂ ಪೂಜೆಗೆ ಕೂತಿದ್ರು. ಲಿಂಗು ಪೂಜೆ ಆದಮೇಲೆ ನಾವು ನವಗ್ರಹ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಹೇಗೆ ಅಂದರೆ ಒಂದೊಂದು ಧಾನ್ಯಕ್ಕೂ ಒಂದೊಂದು ಗ್ರಹಗಳ ಹೆಸರು ಹೇಳಿ ಅದಕ್ಕೆ ಸಪ್ರೇಟಾಗಿ ಪೂಜೆ ಮಾಡಿ ಆಮೇಲೆ ದಾನ ಕೊಡ್ತೀವಿ ನಾವು ಇದನ್ನು. ಪ್ರತಿ ವರ್ಷವೂ ಶ್ರಾವಣದಲ್ಲಿ ಮಾಡ್ತೀವಿ ನಾವು ಇದನ್ನು. ಪ್ರತಿ ವರ್ಷವೂ ಎಲ್ಲರೂ ಜಾತಕನೂ ತೋರಿಸಿ ಯಾರಿಗೇನು ದೋಷ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ಪರಿಹಾರ ಅಂತ ತಿಳ್ಕೊಂಡು ಅದನ್ನು ದಾನ ಕೊಟ್ಟು ಈ ಥರ ನಮ್ಮ ದೋಷ ನಿವಾರಣೆ ಮಾಡ್ಕೊತೀವಿ ಪ್ರತಿ ವರ್ಷವೂ ನಾವು. ಅದ್ರ ಜೊತೆಗೆ ಶನಿ ಮಹಾತ್ಮರ ಬುಕ್ನ ಕೂಡ ಪೂಜೆ ಮಾಡ್ತೀವಿ ನಾವು. ಮುಂಚೆ ಎಲ್ಲ ಕತೆ ಓದಿಸೋರಂತೆ, ಬಟ್ ಈಗ ಕತೆ ಓದೋರು ಯಾರೂ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಬುಕ್ಕಿಗಾದರೂ ಪೂಜೆ ಮಾಡಬೇಕು ಅಂತೇಳಿ ಪೂಜೆ ಮಾಡ್ತೀವಿ ನಾವು. ದಾನ ಕೊಟ್ಟಿದ್ದು ಮುಗಿದ ತಕ್ಷಣವೇ ತೋಟಕ್ಕೆ ಎಡೆ ಇಡೋಣ ಅಂತ ಹೇಳಿ ಬಂದಿದ್ದೀವಿ ನಾವು. ತೋಟಕ್ಕೆ ಎಡೆ ಇಡುವಾಗ ಈ ಥರ ಒಂದು ತೆಂಗಿನ ಮರದ ಬಡ್ಡೆನಲ್ಲಿ ಪೂಜೆ ಮಾಡ್ತೀವಿ ನಾವು. ಮರದ ಬಡ್ಡೆನಲ್ಲಿ ಜಗಲಿ ಹಾಕಿ ದೀಪ ಹಚ್ಚಿಸಿ ಒಂದು ಪುಟಾಣಿ ಸಗಣಿ ಗಣಪತಿ ಕೂಡ ಇಟ್ಟು ಅದ್ರ ಮುಂದೆ ಎಲ್ಲ ಥರ ನಾವು ಐಟಮ್ಸ್ ಏನು ಮಾಡಿರ್ತೀವಿ ಅಲ್ಲ ಅದನ್ನು ಎಡೆ ಮಾಡ್ತೀವಿ. ಈಗೇನು ನೀವು ಒಂದು ಬೇಷನ್ ಥರದಲ್ಲಿ ನೋಡ್ತಾ ಇದ್ದೀರಲ್ಲ, ಅದರೊಳಗಡೆ ನಾವು ಮಾಡಿರೋ ಅಷ್ಟು ಐಟಮ್ಸ್ನ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ಪೂಜೆ ಮುಗಿದ್ಮೇಲೆ ಎಡೆ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ತೋಟದ ತುಂಬ ಪ್ರೋಕ್ಷಣೆ ಮಾಡ್ಕೊಂಡು ಬರ್ತಾರೆ. ನಾವಿದನ್ನು ಚರ್ಪ್ ಹಾಕೋದು ಅಂತ ಹೇಳಿ ಕರಿತೀವಿ. ನನ್ನ ಸಿಸ್ಟರ್ ಪೂಜೆ ಮಾಡಿದ್ಮೇಲೆ ನಾನು ಮತ್ತೆ ಎಲ್ಲದಕ್ಕೂ ಅರಿಶಿನ, ಕುಂಕುಮ, ಹೂವು ಎಲ್ಲದೂ ಇಟ್ಟು ಮತ್ತೆ ಪೂಜೆ ಮಾಡ್ತಾ ಇದ್ದೀನಿ. ಇದಕ್ಕೆ ಹಾಲು ತುಪ್ಪ ಕೂಡ ಬಿಡ್ತೀವಿ ನಾವು. ಇದೆಲ್ಲ ಪೂಜೆ ಆದಮೇಲೆ ಏನು ಚರಕ್ಲಿಲಿ ಹಾಕಿಟ್ಟಿದ್ದನ್ನು ನನ್ನ ಭಾವ ಅವರು ತೊಗೊಂಡು ಹೋಗಿ ತೋಟ ತುಂಬ ಪ್ರೋಕ್ಷಣೆ ಮಾಡ್ಕೊಂಡು ಬಂದರು. ಅಷ್ಟರೊಳಗಡೆ ನಾವು ಬೋರ್ವೆಲ್ಲಿಗೆ ಗಂಗಮ್ಮನ ಮಾಡೋಣ ಅಂತ ಹೇಳಿ ಬಂದ್ವಿ. ನೋಡಿ, ಈ ಥರ ಬೋರ್ವೆಲ್ಲಿಗೆ ಒಂದು ಬ್ಲೌಸ್ ಪೀಸ್ನ ಇಟ್ಟು ಅದ್ರ ಮುಂದೆ ಕೂಡ ಎಡೆ ಇಟ್ಟು ಹಾಲು ತುಪ್ಪ ಬಿಟ್ಟು ಈ ಥರ ಒಂದು ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ. ವರ್ಷಕ್ಕೊಂದ್ಸಲ ಬೋರಿಗೆ ಗಂಗಮ್ಮನ ಮಾಡ್ಕೊಂಡು ಬರಬೇಕು ಅಂತಾರೆ. ಸೊ ಈ ಥರ ಮಾಡ್ತೀವಿ ನಾವು. ಈ ಗ್ಯಾಪಲ್ಲಿ ನೋಡಿ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಅಲ್ಲೇ ಇದ್ದಿದ್ದು ಸೀಬೆ ಮರದಲ್ಲಿ ಒಂದು ಸೀಬೆ ಕಾಯಿನ ಕಿತ್ಕೊಂಡು ಬಂದಿದ್ರು. ಬೋರ್ವೆಲ್ಲಿಗೆ ಗಂಗಮ್ಮನ ಮಾಡಿದ್ದಾದಮೇಲೆ ನಮ್ಮ ತೋಟದಲ್ಲೇ ಇರೋ ಬಾವಿಗೆ ಕೂಡ ಗಂಗಮ್ಮನ ಮಾಡ್ತಾ ಇದ್ದೀವಿ. ನಾನು ನನ್ನ ಸಿಸ್ಟರು ಪೂಜೆ ಮಾಡಿದ್ದಾಯಿತು. ಈಗ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಪ್ರತಿಯೊಬ್ಬರು ಜಮೀನಲ್ಲಿ ಕೂಡ ಈ ಥರ ಒಂದೊಂದು ಬಾವಿ ಇದ್ದೇ ಇರುತ್ತೆ. ಮುಂಚೆ ಎಲ್ಲ ಬಾವಿಯಿಂದನೇ ನೀರು ಸೇದಿ ತೋಟಕ್ಕೆ ಬಿಡೋರು, ಬಟ್ ಈಗೆಲ್ಲ ಬೋರ್ವೆಲ್ ಬಂದಿರೋದ್ರಿಂದ
ಬಾವಿಗಳನ್ನ ಯಾರು ಯೂಸ್ ಮಾಡಲ್ಲ. ವರ್ಷಕ್ಕೊಂದ್ಸಲ ಈ ಥರ ಬಾವಿಗಳಿಗೆ ಗಂಗಮ್ಮನ ಮಾಡ್ತಾರೆ ಅಷ್ಟೇ. ಈಗ ನಾನು ನನ್ನ ಕೋ ಸಿಸ್ಟರು ಗಂಗಮ್ಮನ ಬಾವಿಗೆ ಅರ್ಪಿಸ್ತಾ ಇದ್ದೀವಿ. ಬಸವಣ್ಣ ಬಸವಣ್ಣ ಅಂತೀನಿ, ಗಣಪತಿನ ಬಿಡಿದ 3 ಸತಿ 5 ಸತಿ 3 ಸತಿ ಎಲ್ಲ ಒಟ್ಟಿಗೆ ತಗೋಬೇಕು. ನೀನು ಗಣೇಶನ್ ತಗೋ ಗದಾ ಬಿಡಬೇಡ, ಒಟ್ಟಿಗೆ ಬಿಡೋಣ. ನೀನು ಗಣೇಶನ ಇಟ್ಕ ಬೆಳಿಗ್ಗೆ ಇಟ್ಕ ಒಟ್ಟಿಗೆ ಬಿಡೋಣ. ಅದು ಇದ್ರೊಳಗೆ ಹಾಕ ಮಾಡ್ಬೇಕಾಯ್ತು. ಇದೈತಲ್ಲ ಬಾಳೆದೆಲೆ. ನನಗೆ ಗಂಗಮ್ಮನ ಮಾಡೋದು, ತೋಟಕ್ಕೆ ಎಡೆ ಇಡೋದು ಇದು ನನ್ನದು ಮೊದಲನೇ ಸಲ. ಹಾಗಾಗಿ ನನ್ನ ಕೋ ಸಿಸ್ಟರ್ ನನಗೆ ಗೈಡ್ ಮಾಡ್ತಾಯಿದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ನಾವೆಲ್ಲರೂ ಕೂತು ಇಲ್ಲೇ ಊಟ ಮಾಡಿದ್ವಿ. ತೋಟದ ಒಳಗಡೆ ಕೂತು ಊಟ ಮಾಡೋ ಮಜಾನೇ ಬೇರೆ ಅಲ್ವಾ. ಇನ್ನೊಂದು ತಟ್ಟೆನದು. ಈಗ ಎಲ್ಲ ಪೂಜೆನ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಟಿದ್ದೀವಿ ನಾವು. ಒಂದು ಸ್ವಲ್ಪ ದೂರ ನಾವು ನಡಿಬೇಕಾಗತ್ತೆ ನಮ್ಮ ತೋಟದ ಒಳಗಡೆ ಬರೋದಕ್ಕೆ. ಮನೆಗೆ ಹೋದ್ಮೇಲೆ ತುಂಬ ಸುಸ್ತಾಗಿತ್ತು, ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀವಿ. ಅಮ್ಮನ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರನ್ನ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಮನೆ ದೇವರು ನಮ್ಮ ಊರಲ್ಲೇ ಇದೆ, ರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು. ನಾವು ಹೋಗಿದ್ದ ಟೈಮಲ್ಲಿ ಬಾಗಿಲು ತೆಗ್ದಿರಲಿಲ್ಲ. ಹಾಗಾಗಿ ಕರ್ಪೂರನ ಆಚೆನೇ ಹಚ್ಬಿಟ್ಟು ಹಾಗೆ ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡ್ಬಿಟ್ಟು ನಾವು ಹೊರಟ್ವಿ. ನಾವು ಹೊರಟಿದ್ದ ಟೈಮಲ್ಲಿ ಆಲ್ರೆಡಿ 4 ಗಂಟೆ ಇಲ್ಲ 5 ಗಂಟೆ ಆಗಿತ್ತು ಅನಿಸುತ್ತೆ ಸಂಜೆ. ಸ್ವಲ್ಪ ಮಳೆ ಕೂಡ ಬಂದು ನಿಂತಿತ್ತು. ಹಾಗಾಗಿ ನಾವು ಈಗ ಹೊರಟಿದ್ದೀವಿ. ತೋರಿಸ್ಲಾ ಬೂತ್ ಬಂಗ್ಲೆ ಅಂತ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.